ಕರ್ಕಾಟಕ ರಾಶಿಯವರಿಗೆ ಅವರ ಸ್ವಲ್ಪ ಗುಣ ಸ್ವಭಾವಗಳಿಂದಾಗಿ ಜನಾಕರ್ಷಣೆ ಕಮ್ಮಿ. ಅಂದರೆ ಎಲ್ಲರನ್ನೂ ಅವರತ್ತ ಆಕರ್ಷಿಸುವಂತಹ ಒಂದು ಗುಣಗಳು ಸ್ವಲ್ಪ ಕಡಿಮೆ ಇರ್ತದೆ. ಸ್ವಲ್ಪ ಮುಂಗೋಪ ಜಾಸ್ತಿ ಇರುತ್ತೆ, ಸಿಟ್ಟು ಜಾಸ್ತಿ ಇರುತ್ತೆ. ಅದು ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಸಿಟ್ಟು ಜಾಸ್ತಿ ಇರುತ್ತೆ. ಆದರೂ ಒಂದೇನೆಂದರೆ ಕರ್ಕಾಟಕ ರಾಶಿಯಲ್ಲಿ ಒಂದು ಅದ್ಭುತವಾದ ಕಲೆ, ದೈವದತ್ತವಾದ ಕಲೆ ಇರುತ್ತೆ. ಆದ್ದರಿಂದ ಅವ್ರಿಗೆ ಒಳ್ಳೆ ಹೆಸರು ಬರುತ್ತೆ, ದೊಡ್ಡ ಹೆಸರು ಸಂಪಾದನೆ ಆಗುತ್ತೆ, ಪ್ರತಿಯೊಂದಾಗುತ್ತೆ. ಆದರೆ ಏನಾಗ್ಬಿಡುತ್ತೆ, ಜನಾಕರ್ಷಣೆ ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ. ಕೇವಲ ಆ ಒಂದು ಕಲೆ ಇದೆ, ಒಂದೇನೋ ಒಂದು ನಾಲೆಡ್ಜ್ ಇದೆ, ಒಂದು ಜ್ಞಾನ ಇದೆ, ಅದೊಂದು ಕಾರಣಕ್ಕೋಸ್ಕರವಾಗಿ ಬರ್ತಾರೆ ಮತ್ತು ಹೊರಟೋಗ್ಬಿಡ್ತಾರೆ. ಬಟ್ ಕರ್ಕಾಟಕ ರಾಶಿಯವರಾಗಿದ್ದು ನೀವು ಜನಾಕರ್ಷಣೆ ಬೇಕು, ಎಲ್ಲರನ್ನೂ ನಿಮ್ಮತ್ತ ಆಕರ್ಷಿಸಿಕೊಂಡು ಒಳ್ಳೆಯ ಹೆಸರು, ಒಳ್ಳೆಯ ಸ್ಟೇಟಸ್ ಇತ್ಯಾದಿ ಸಂಪಾದನೆ ಮಾಡಿಕೊಳ್ಳಬೇಕು ಅಂದರೆ ಅದಕ್ಕೊಂದು ಅದ್ಭುತವಾದಂತಹ ಮಾರ್ಗ ಇದೆ. ಈ ವಿಡಿಯೋದಲ್ಲಿ ನಾನು ಕರ್ಕಾಟಕ ರಾಶಿಯವರ ಜನಾಕರ್ಷಣೆಯ ರಹಸ್ಯ ಮಾರ್ಗವನ್ನು ತಿಳಿಸ್ತೇನೆ. ಪ್ರತಿಯೊಬ್ಬ ಕರ್ಕಾಟಕ ರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ವಿಡಿಯೋ. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಜಾಸ್ತಿ ಶೇರ್ ಮಾಡಿಬಿಡಿ. ಪ್ರತಿಯೊಬ್ಬ ಕರ್ಕಾಟಕ ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಬೇಕು. ನೀವು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ ನಮ್ಮ ಅಥವಾ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ವಿಶೇಷವಾದ ಪ್ರಶ್ನೆಗಳಿದ್ದರೆ ಖಂಡಿತವಾಗಿ ಕಮೆಂಟ್ ಮಾಡಿ, ನಾನು ನಿಮ್ಮ ಕಮೆಂಟ್ಸ್ನೆಲ್ಲ ಓದ್ತಾ ಇರ್ತಾನೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಕರ್ಕಾಟಕ ರಾಶಿಯವರಿಗೆ ಜನಾಕರ್ಷಣೆ ಅಥವಾ ಎಲ್ಲರನ್ನೂ ತಮ್ಮತ್ತ ಸೆಳೆದುಕೊಳ್ಳುವಂತಹ ಶಕ್ತಿಯ ಒಂದು ರಹಸ್ಯ ಮಾರ್ಗಗಳನ್ನು ವಿಡಿಯೋದಲ್ಲಿ ತಿಳಿಸಲಿದ್ದೇನೆ. ಯಾಕೆ ಇದು ಇಂಪಾರ್ಟೆಂಟು? ಬಹಳ ಇಂಪಾರ್ಟೆಂಟು. ನೋಡಿ, ನೀವು ಕರ್ಕಾಟಕ ರಾಶಿಯವರಿಗೆ ಅದು ಆಶ್ಲೇಷ ಆಗ್ಬಿಟ್ರಂತೂ ಇನ್ನೂ ಜಾಸ್ತಿ. ಯಾಕೆಂದರೆ ನಾಗರು ಆಶ್ಲೇಷ ನಕ್ಷತ್ರ ಅಧಿದೇವತೆ ನಾಗದೇವರಾಗಿರ್ತಾರೆ. ಸ್ವಲ್ಪ ಮುಂಗೋಪ ಜಾಸ್ತಿ ಇರುತ್ತೆ. ಒಂದೇ ಸಲ ನಿಮ್ಮ ಹೇಳ್ತೀರಾ ನೀವು, ಎರಡನೇ ಸಲ ಕೇಳಿದ್ರೆ ನಿಮ್ಗೆ ಸಿಟ್ಟು ಬಂದುಬಿಟ್ಟಿರುತ್ತೆ. ಒಂದೇ ಸಲ ನೀವು ಉತ್ತರ ಹೇಳೋದು, ಎರಡನೇ ಸಲ ಹೇಳಲ್ಲ ನೀವು. ಸೊ ಅದರಿಂದ ಅಷ್ಟು ಸಿಟ್ಟು ಬೇರೆಯವ್ರಿಗೆ ಅಡ್ಜಸ್ಟ್ ಆಗಲ್ಲ. ಸೊ ಅವ್ರಿಂದ ನಿಮ್ಮಿಂದ ಏನು ಕೆಲಸ ಆಗಬೇಕು ಅಷ್ಟು ಮಾತ್ರ ನಿಮ್ಮನ್ನು ಬಳಸ್ಕೊಂಡು ಬಿಟ್ಬಿಡ್ತಾರೆ. ಆಮೇಲೆ ಯೂಸ್ ಆ್ಯಂಡ್ ಥ್ರೋ ಮಾಡ್ತಾರೆ. ನಿಮ್ಮ ಹತ್ರ ಏನೋ ಕೆಲಸ ಬೇಕಾ ಬರ್ತಾರೆ, ನಿಮ್ಮ ನೈಸ್ ಹೊಡಿತಾರೆ, ನಿಮ್ಮ ಹತ್ರ ಕೆಲಸ ಮಾಡಿಸ್ಕೊಂಡ್ಮೇಲೆ ನಿಮ್ಮನ್ನು ಬಿಸಾಕ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ ಜನ. ಇದು ಮೇಲಿಂದ ಮೇಲೆ ಅನುಭವಿಸಿ ಕರ್ಕಾಟಕ ರಾಶಿಯವ್ರು ನೀವೇನು ಮಾಡ್ತೀರಿ ಅಂದರೆ ಜನರನ್ನು ನಂಬೋದೇ ಬಿಟ್ಬಿಡ್ತಾರೆ. ಯಾರೂ ಸರಿ ಇಲ್ಲ, ಬರೇ ಎಲ್ಲ ಸುಳ್ಳ್ರೆ, ಎಲ್ಲರೂ ಎಲ್ಲ ಯೂಸ್ ಆ್ಯಂಡ್ ಥ್ರೋ ಮಾಡ್ತಾರೆ ನಮ್ಮನ್ನು ಅಂತ. ಹಾಗಲ್ಲ, ನಿಮ್ಮಲ್ಲಿ ಆ ಜನಾಕರ್ಷಣೆ ಶಕ್ತಿ ಇದ್ದಾಗ ನಿಮ್ಮ ಕಾಲು ಬುಡಕ್ಕೆ ಎಲ್ಲರೂ ಬಂದೇ ಬರ್ತಾರೆ. ಎಲ್ಲರನ್ನೂ ನೀವೇ ಬೇಕು ಅಂದ್ಕೊಂಡು ಬಂದೇ ಬರ್ತಾರೆ. ಆ ಜನಾಕರ್ಷಣೆ ಶಕ್ತಿ ನಿಮ್ಮಲ್ಲಿ ಜಾಸ್ತಿ ಇರಬೇಕಷ್ಟೇ. ಇಲ್ಲೇನಾಗುತ್ತೆ, ಈಗ ನೀವು ಉದಾಹರಣೆಗೆ ನೀವು ನಿರುದ್ಯೋಗಿ ಕರ್ಕಾಟಕ ರಾಶಿಯವರು, ನಿಮಗೆ ಉದ್ಯೋಗ ಬೇಕು, ಇಂಟರ್ವ್ಯೂ ಅಟೆಂಡ್ ಮಾಡ್ತೀರಾ. ನಿಮ್ಮ ಥರ ಒಂದು 10, 20, 50, 100 ಜನ ಇಂಟರ್ವ್ಯೂ ಅಟೆಂಡ್ ಮಾಡಿದ್ದಾರೆ. ಬಟ್ ನಿಮ್ಮಲ್ಲಿ ಆಕರ್ಷಣಾ ಶಕ್ತಿ ಜಾಸ್ತಿ ಇದ್ದಾಗ ನಿಮ್ಮಷ್ಟೇ ಓದಿದವ, ನಿಮ್ಮಷ್ಟೇ ನಾಲೆಡ್ಜ್ ಇರ್ತಕ್ಕಂಥ ಇನ್ನೊಂದು ಪರ್ಸನ್ ಇದ್ದರೂ ಅವನು ಬೇಡ, ನೀವೇ ಇರಲಿ ಅಂಥೇಳಿ ನಿಮ್ಮನ್ನು ಸೆಲೆಕ್ಟ್ ಮಾಡ್ಕೊಳ್ತಾರೆ. ಸೊ ಅದರಿಂದ ಆಕರ್ಷಣಾ ಶಕ್ತಿ ನಿಮ್ಮಲ್ಲಿದ್ದರೆ ಇಂಟರ್ವ್ಯೂಸಲ್ಲಿ ನೀವೇ ಗೆಲ್ತೀರಾ. ಆಕರ್ಷಣಾ ಶಕ್ತಿ ನಿಮ್ಮಲ್ಲಿದ್ದರೆ ನೀವು ಆಲ್ರೆಡಿ ಕೆಲಸದಲ್ಲಿದ್ದೀರಾ, ನಿಮಗೊಂದು ಪ್ರಮೋಷನ್ ಬೇಕು, ನಿಮಗೊಂದು ಸ್ಯಾಲ್ರಿ ಹೈಕ್ ಬೇಕು, ನಿಮಗೊಂದು ಟ್ರಾನ್ಸ್ಫರ್ ಬೇಕು, ನಿಮಗೇನೋ ಒಂದು ಹೆಲ್ಪ್ ಬೇಕು, ಖಂಡಿತವಾಗಿ ಉದ್ಯೋಗದಲ್ಲಿ ಸಿಗುತ್ತೆ. ಯಾಕೆಂದರೆ ನಿಮ್ಮ HR ಮ್ಯಾನೇಜರ್ಗೆ ನಿಮ್ಮ ಮೇಲೊಂದು ಆಕರ್ಷಣೆ ಇರ್ತದೆ. ನೀವು ಹೇಳ್ದಂಗೆ ಆಯ್ತು, ಓಕೆ ನೀವು ಹೇಳಿದ್ರೆ ನಾನು ಮಾಡ್ಕೊಡ್ತೀನಿ ಅನ್ನೋ ರೀತಿ HR ಮ್ಯಾನೇಜರ್ ನಿಮ್ಮ ಜೊತೆಗೆ ಚೆನ್ನಾಗಿರ್ತಾರೆ. ನಿಮ್ಮ ಸೀನಿಯರ್ಸ್, ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಜೊತೆಗೆ ತುಂಬ ಚೆನ್ನಾಗಿದ್ದಾಗ ಮಾತ್ರ ನಿಮಗೆ ಅನುಕೂಲವನ್ನು ಮಾಡಿಕೊಡ್ತಾರೆ. ನಿಮ್ಮ ಕೊಲೀಗ್ಸ್ಗಳೆಲ್ಲ ನಿಮ್ಮ ಜೊತೆ ಕೆಲಸ ಮಾಡುವಂಥ ನಿಮ್ಮ ಕೊಲೀಗ್ಸ್ಗಳಿಗೆ ನಿಮ್ಮ ಮೇಲೆ ಆಕರ್ಷಣೆ ಇದ್ದಾಗ ನಿಮಗೆ ಈ ಬೆನ್ನಿಗೆ ಚೂರಿ ಹಾಕುವಂಥದ್ದಾಗಿರ್ಬೋದು, ನಿಮಗೇನೋ ತೊಂದರೆ ಕೊಡ್ತಕ್ಕಂಥದ್ದಾಗಿರ್ಬೋದು, ಇದನ್ನು ಮಾಡೋದಿಲ್ಲ. ಎಲ್ಲರೂ ನಿಮ್ಮತ್ತ ಆಕರ್ಷಿತರಾಗಿದ್ದಾಗ ಮಾತ್ರ ನಿಮ್ಮ ಕೊಲೀಗ್ಸ್ ನಿಮಗೆ ತೊಂದರೆ ಕೊಡೋದಿಲ್ಲ. ಸೊ ನಿಮ್ಮಲ್ಲಿ ಆಕರ್ಷಣಾ ಶಕ್ತಿ ಬೇಕು. ಇಲ್ಲ ಗುರುಗಳೇ, ನಾನೇನು ಜಾಬ್ಗೆ ಹೋಗ್ತಾ ಇಲ್ಲ, ನಮ್ಮದು ಬಿಸ್ನೆಸ್ ಇದೆ ರೀ ಅಂದರೆ ಬಿಸ್ನೆಸ್ನವ್ರಿಗೂ ಬೇಕಲ್ಲ. ನಿಮ್ಮದು ಅಂಗಡಿ ಇರಲಿ, ನಿಮ್ಮದು ಫ್ಯಾಕ್ಟ್ರಿ ಇರಲಿ, ನಿಮ್ಮದು ಯಾವುದೋ ಒಂದು ಆಫೀಸ್ ಇರಲಿ, ಇನ್ನೊಬ್ರಿಗೆ ಸರ್ವಿಸ್ ಕೊಡ್ತಾ ಇದ್ದೀರಾ ಅಥವಾ ಯಾವುದೋ ಒಂದು ಮಾರಾಟ ಮಾಡ್ತಿದ್ದೀರಾ ಅಂತಂದರೂ ಸಹ ನಿಮ್ಮ ಕಸ್ಟಮರ್ ಅಥವಾ ನಿಮ್ಮ ಕ್ಲೈಂಟ್ ನಿಮ್ಮ ಹತ್ರನೇ ಬರಬೇಕು ಅಂತಾದರೆ ಆ ಆಕರ್ಷಣೆ ಶಕ್ತಿ ನಿಮ್ಮಲ್ಲಿ ಇರಬೇಕು. ನೀವು ಕರ್ಕರಾಶಿಯವರು ಸಿಟ್ಟು ಮುಂಗೋಪ ಮಾಡಿದ್ರೆ ಯಾರು ನಿಮ್ಮ ಹತ್ರ ಬಂದು ಬಿಸ್ನೆಸ್ ಮಾಡ್ತಾರೆ, ಯಾರು ನಿಮ್ಮ ಹತ್ರ ಬಂದು ವ್ಯವಹಾರ ಮಾಡ್ತಾರೆ, ಯಾರು ನಿಮಗೆ ಬಂದು ಕೆಲಸ ಕೊಡ್ತಾರೆ, ಯಾರು ನಿಮಗೆ ಬಂದು ಅವಕಾಶ ಕೊಡ್ತಾರೆ? ನಿಮ್ಮಲ್ಲಿ ಎಷ್ಟೇ ಟ್ಯಾಲೆಂಟ್ ಇದ್ರೂ ಜೊತೆಗೆ ಆಕರ್ಷಣಾ ಶಕ್ತಿ ಇದ್ದಾಗ ನಿಮ್ಮ ಹತ್ರೇ ಬಂದು ಬಿಸ್ನೆಸ್ ಮಾಡ್ತಾರೆ, ನಿಮ್ಮ ಹತ್ರೇ ಬಂದು ವ್ಯವಹಾರ ಮಾಡ್ತಾರೆ. ಯಾಕೆಂದರೆ ನಿಮ್ಮಲ್ಲಿ ಆ ಸೆಳೆದುಕೊಳ್ಳುವ ಶಕ್ತಿ ಇರ್ತದೆ. ಎಲ್ಲರನ್ನೂ ನಿಮ್ಮತ್ತ ಸೆಳೆದುಕೊಳ್ಳುವ ಶಕ್ತಿ ನಿಮ್ಮಲ್ಲಿ ಬೇಕು. ಆ ಶಕ್ತಿ ಹೇಗೆ ಪಡೆಯುವುದು ಅದನ್ನು ಈ ವಿಡಿಯೋದಲ್ಲಿ ಹೇಳ್ತೇನೆ ನಾನು ನಿಮಗೆ. ನೀವು ಅವಿವಾಹಿತರು, ಮದುವೆ ಆಗಿಲ್ಲ, ಮದುವೆ ಆಗಬೇಕು ಅಂತಂದರೂ ಸಹ ನೀವು ಕರ್ಕಾಟಕ ರಾಶಿಯವರಿಗೆ ಸಾಮಾನ್ಯವಾಗಿ ಸಪ್ತಮಾಧಿಪತಿ ಶನಿ ಮದುವೆ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಲೇಟು ಆಗ್ತಾ ಇರ್ತದೆ. ನಿಮ್ಮಲ್ಲಿ ಆಕರ್ಷಣಾ ಶಕ್ತಿ ಇದ್ದಾಗ, ನಿಮ್ಮ ಹುಡುಗ ಆಗಿರಲಿ ಹುಡುಗಿ ಆಗಿರಲಿ, ನಿಮ್ಮಲ್ಲಿ ಆಕರ್ಷಣಾ ಶಕ್ತಿ ಚೆನ್ನಾಗಿದ್ದಾಗ ನಿಮ್ಮನ್ನು ನೋಡ್ಕೊಂಡು ಹೋಗಿ ಬಂದಂಥ ಹುಡುಗ ಆಗಿರ್ಬೋದು ಅಥವಾ ನೀವು ನೋಡೋಕೆ ಹೋಗಿರ್ತಂಥ ಹುಡುಗಿ ಆಗಿರಬಹುದು,
ನಿಮ್ಮಲ್ಲಿ ಆಕರ್ಷಣಾ ಶಕ್ತಿ ಇದ್ದರೆ ಮಾತ್ರ ನಿಮ್ಮನ್ನು ಒಪ್ಪತಕ್ಕಂಥದ್ದು, ನೀವೇ ಬೇಕು ಅನ್ನುವಂಥದ್ದಾಗಿರ್ತದೆ. ಇಲ್ಲ ಅಂತಂದರೆ ಬೇಡ ಬಿಡಿ ಅಂತ. ಸೊ ಆಕರ್ಷಣಾ ಶಕ್ತಿ ಬೇಕು, ಅವಿವಾಹಿತರಿಗೆ ಆಕರ್ಷಣಾ ಶಕ್ತಿ ಬೇಕು. ಆಲ್ರೆಡಿ ಮದುವೆ ಆಗಿದೆ ಅಂದರೂ ಗಂಡ ಹೆಂಡಿರ ನಡುವೆ ಆಕರ್ಷಣಾ ಶಕ್ತಿ ಇಲ್ಲ ಅಂದರೆ ನೀನು ಎಲ್ಲರೂ ಹಾಳಾಗೋಗಿ ನನಗೇನು ಸಂಬಂಧ ಇಲ್ಲ ಅನ್ನುವಂಥ ಹೆಂಡ್ತಿನೋ ಗಂಡನ ಇದ್ದು ಬಿಟ್ಟರೆ ಅದು ಯಾವ ರೀತಿಯಲ್ಲಿ ಸಂಸಾರ ಆಗ್ಲಿಕ್ಕೆ ಸಾಧ್ಯ? ಸ್ನೇಹಿತರ ನಡುವೆ ಆಕರ್ಷಣೆ ಬೇಕು, ಬಿಸ್ನೆಸ್ ಪಾರ್ಟ್ನರ್ಸ್ ನಡುವೆ ಆಕರ್ಷಣೆ ಬೇಕು, ಗುರು ಶಿಷ್ಯರ ನಡುವೆ ಆಕರ್ಷಣೆ ಇದ್ರೇ ಶಿಷ್ಯನಲ್ಲಿ ಗುರು ಚೆನ್ನಾಗಿ ಅವರಿಗೆ ಪಾಠ ಮಾಡಿ ಚೆನ್ನಾಗಿ ಅವರಿಗೆ ನಾಲೆಡ್ಜ್ ಕೊಡ್ತಾನೆ, ಅದೆಲ್ಲ ಪ್ರಶ್ನೆಗಳು ಜ್ಞಾನ ನಿಮಗೆ ಸರಿ ಸಿಗುವಂಗೆ ನೋಡ್ತಾನೆ. ಸೊ ಆಕರ್ಷಣೆ ಪ್ರತಿಯೊಂದು ಕಡೆ ಬೇಕಾಗಿರ್ತದೆ. ಕೇವಲ ಎಲ್ಲರೂ ನಿಮ್ಮ ಆಕರ್ಷಣೆ ಮಾಡಿದ ತಕ್ಷಣ ಸಮಸ್ಯೆ ಇಲ್ಲ, ಎಲ್ಲರೂ ನಿಮ್ಮ ಆಕರ್ಷಣೆ ಆಗಷ್ಟು ನಿಮ್ಮ ಕೆಲಸ ಕಾರ್ಯಗಳು ಫಸ್ಟ್ ಮಾಡಿಕೊಡ್ತಾರೆ. ಸ್ನೇಹಿತರಲ್ಲಿ ನಿಮ್ಮಲ್ಲಿ ಆಕರ್ಷಣೆ ಇದ್ದರೆ ಮಾತ್ರ ಫ್ರೆಂಡ್ ಇನ್ ನೀಡ್, ಫ್ರೆಂಡ್ ಇನ್ ಡೀಡ್ ಯಾವಾಗ ಆಗ್ತದೆ? ನಿಮ್ಮ ಮೇಲೆ ಒಂದು ಆಕರ್ಷಣೆ ಇರಬೇಕು ಸ್ನೇಹಿತನಿಗೆ. ನನ್ನ ಸ್ನೇಹಿತ, ನನ್ನ ಫ್ರೆಂಡ್, ನನ್ನ ಸ್ನೇಹಿತೆ ಅನ್ನುವ ಆಕರ್ಷಣೆ ಇದ್ದರೆ ಮಾತ್ರ ನಿಮ್ಮ ಕಷ್ಟಕ್ಕೆ ಬಂದು ಅವರು ಸಹಾಯ ಮಾಡ್ತಕ್ಕಂಥದ್ದೇ. ನಿಮ್ಮ ಮುಖ ನೋಡೋಕ್ಕಾಗಲ್ಲ ನನಗೆ ಅನ್ನೋ ರೀತಿಯಲ್ಲಿ ಏನು ಸಿಟ್ಟು ನಿಮಗೆ, ಆ ಕೊಬ್ಬು ಜಾಸ್ತಿ, ನಾನು ನಿಮ್ಗೆ ಬೇಕಾಗಿಲ್ಲ ನೀನು ಅನ್ನೋ ದೂರ ಹೋಗ್ಬಿಟ್ರೆ ನಿಮಗೆ ಕಷ್ಟ ಆಗೋದಲ್ವಾ? ಸೊ ಪ್ರತಿಯೊಬ್ಬ ಕರ್ಕಾಟಕ ರಾಶಿಯವರಿಗೂ ಎಲ್ಲರನ್ನೂ ತಮ್ಮತ್ತ ಆಕರ್ಷಿಸಿಕೊಳ್ಳುವ ಅನಿವಾರ್ಯತೆ ಇದೆ, ಬೇಕೇ ಬೇಕು. ಆ ಒಂದು ಶಕ್ತಿ ನಿಮಗೆ ಕೊಡ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರ. ಈ ವಿಡಿಯೋ ಎಂಡಲ್ಲಿ ಆ ಅದ್ಭುತವಾದ ಪವರ್ಫುಲ್ ಮಂತ್ರವನ್ನು ನಾನು ನಿಮಗೆ ಹೇಳ್ತೇನೆ. ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ನಾನು ನಿಮಗೆ ಆ ಮಂತ್ರವನ್ನು ಕೊಡ್ತೇನೆ. ಆ ಒಂದು ಪರ್ಟಿಕ್ಯುಲರ್ ಮಂತ್ರವನ್ನು ನಿಮ್ಮ ಮನೆಯಲ್ಲಿ ಒಂದು ಗಣೇಶನ ವಿಗ್ರಹ ಇದೆ ಅಥವಾ ಗಣಪತಿ ಫೋಟೋ ಇದೆ ಅಂತ ಆದರೆ ದೇವರ ಮನೆಯಲ್ಲಿ ಬೆಳಗ್ಗೆ ಎದ್ದು ಒಂದು 21 ಗರಿಕೆಯನ್ನು ಕಿತ್ಕೊಂಡು ಬಂದು ಸ್ನಾನ ಮಾಡಿಕೊಂಡು ಆ ಗರಿಕೆಗಳನ್ನು ತೊಳ್ಕೊಂಡು ಒಂದು 108 ಬಾರಿ ಈ ವಿಡಿಯೋ ಎಂಡಲ್ಲಿ ಹೇಳುವ ನಾನು ಆ ಮಂತ್ರವನ್ನು ಒಂದು 108 ಬಾರಿ ಜಪ ಮಾಡಿ ಆ 21 ಗರಿಕೆಗಳನ್ನು ಮಹಾಗಣಪತಿಗೆ ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳಿ. ಮನೆಯಲ್ಲಿ ಅವಕಾಶ ಇಲ್ಲ ಅಂದರೆ ಅದೇ ಗರಿಕೆಯನ್ನು ಸ್ನಾನ ಮಾಡಿಕೊಂಡು ಗರಿಕೆಯನ್ನು ಕಿತ್ತುಕೊಂಡು ಮನೆ ಹತ್ರ ಇರುವ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವಸ್ಥಾನದಲ್ಲಿ ಕೂತ್ಕೊಂಡು ಒಂದು 108 ಬಾರಿ ಈ ಮಂತ್ರವನ್ನು ಜಪ ಮಾಡಿ ಈ 28 ಗರಿಕೆಗಳನ್ನು ಗಣಪತಿಗೆ ಸಮರ್ಪಣೆ ಮಾಡಿ. ಅದ್ಭುತವಾದ ಶಕ್ತಿ ಬರ್ತದೆ ನಿಮಗೆ. ಅಷ್ಟೇ ಅಲ್ಲದೆ ಇನ್ನೂ ಪವರ್ಫುಲ್ ಆಗಿರತಕ್ಕಂಥ ಕರ್ಕಾಟಕ ರಾಶಿಯವರಿಗೆ ಬರೀ ಧಾರಣ ಮಾತ್ರೆಯಿಂದ ಹಾಕ್ಕೊಂಡ್ರೆ ಸಾಕು ನಿಮಗೆ ಜನಾಕರ್ಷಣೆ ಆಗಬೇಕು. ಅಂತಹ ಒಂದು ಅದ್ಭುತವಾದ ಇನ್ನೊಂದು ಪರಿಹಾರ ನಿಮಗೋಸ್ಕರ ನಾವು ಮಾಡ್ತಾ ಇದ್ದೇವೆ. ಮೇ 1ನೇ ತಾರೀಕು ಶುಕ್ರವಾರ ಹುಣ್ಣಿಮೆಯ ದಿವಸ, ಹುಣ್ಣಿಮೆಯ ದಿವಸ ನಿಮಗೋಸ್ಕರ ನಾವು ಆ ವಿಶೇಷವಾದ ತಂತ್ರವನ್ನು ಮಾಡ್ತಾ ಇದ್ದೇವೆ. ತ್ರೈಲೋಕ್ಯ ಮೋಹನಕರ ಮಹಾಗಣಪತಿ ಹೋಮವನ್ನೇ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಪ್ರಸಾದ ಸ್ವರೂಪ ಈ ತ್ರಿಶಕ್ತಿ ಉಂಗುರವನ್ನು ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ ನಿಮಗೆ. ಈ ಉಂಗುರವನ್ನು ನೀವು ದಯವಿಟ್ಟು ಗಮನಿಸಬೇಕು, ಸ್ಕ್ರೀನ್ ಮೇಲೂ ದೊಡ್ಡದಾಗಿ ಹಾಕ್ತಾರೆ. ಇದರಲ್ಲಿ 3 ವಿಭಿನ್ನ ವಿಶೇಷವಾದ ಶಕ್ತಿಗಿದೆ. ಅದರಲ್ಲಿ ಮೊದಲನೆಯದು ರುದ್ರಾಕ್ಷಿ. ಈ ರುದ್ರಾಕ್ಷಿಯನ್ನು ನಾವು ಇದರಲ್ಲಿ ತುಂಬ ಚಿಕ್ಕ ರುದ್ರಾಕ್ಷಿಯನ್ನು ಉಂಗುರದಲ್ಲಿ ಇಟ್ಟಿದ್ದೇವೆ. ಅದು ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರದಲ್ಲಿ ಎನರ್ಜೈಸ್ ಆದಾಗ ನಿಮ್ಮಲ್ಲಿ ಅದ್ಭುತವಾದ ಆತ್ಮವಿಶ್ವಾಸವನ್ನು ವೃದ್ಧಿ ಮಾಡುತ್ತೆ. ಆರೋಗ್ಯ ಬಾಧೆಗಳಿದ್ರೂ ಪರಿಹಾರ ಮಾಡಿ ವೃದ್ಧಿ ಮಾಡುತ್ತೆ. ಯಾಕೆಂದರೆ ಬಹಳಷ್ಟು ಜನಕ್ಕೆ ಆರೋಗ್ಯ ಬಾಧೆ ಇದ್ದಾಗ ಯಾರು ಅವ್ರ ಹತ್ರ ಬರೋದೇ ಇಲ್ಲ, ಪಾಸಿಟಿವ್ ಎನರ್ಜಿ ಇರಲ್ಲ, ಎಲ್ಲರೂ ದೂರ ಮಾಡಿಬಿಡ್ತಾರೆ. ಇಲ್ಲ, ನಿಮಗೆ ಆರೋಗ್ಯ ಸರಿ ಹೋದ ತಕ್ಷಣ, ಚೈತನ್ಯ ಶಕ್ತಿ ವೃದ್ಧಿ ಆದ ತಕ್ಷಣ ಎಲ್ಲರೂ ನಿಮ್ಮ ಹತ್ರ ಬರ್ತಾರೆ. ಸೊ ಈ ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರದಲ್ಲಿ ತ್ರಿಶಕ್ತಿಯಲ್ಲಿ ಮೊದಲನೇ ಶಕ್ತಿಯ ರುದ್ರಾಕ್ಷಿ ನಿಮಗೆ ಶಕ್ತಿ ವೃದ್ಧಿ ಮಾಡಿಕೊಡ್ತದೆ, ಧೈರ್ಯವನ್ನು ಕೊಡ್ತದೆ, ಧೈರ್ಯ ಇನ್ನೂ ವೃದ್ಧಿ ಮಾಡ್ತದೆ. ಅದರ ಜೊತೆಯಲ್ಲಿ ಇರತಕ್ಕಂಥದ್ದು ಒಂದು ಚಿಕ್ಕ ಶಂಖು. ಈ ಶಂಖು ನಿಮ್ಮ ಒಂದು ಹೆಸರನ್ನು, ನಿಮ್ಮ ಕೀರ್ತಿಯನ್ನು ಎಲ್ಲ ದಿಕ್ಕುಗಳಲ್ಲಿ ಸಾರುವಂಥ ಶಕ್ತಿ ಇದೆ ಅದಕ್ಕೆ. ಆ ಪಾಸಿಟಿವ್ ಎನರ್ಜಿ ಎಷ್ಟು ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅದರಲ್ಲಿ ಅಂದರೆ ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರದಲ್ಲಿ ಅದು ಎನರ್ಜೈಸ್ ಆದಾಗ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತದು. ಶಂಖು ಇದೆ. ಇನ್ನೊಂದು 3ನೇದು ಒಂದು ಚಿಕ್ಕ ಸಾಸಿವೆ ಕಾಳಿನಷ್ಟು ಪಾದರಸ ಇದೆ ಅದರಲ್ಲಿ. ಇದು ಎಂತಹ ಒಂದು ಅದ್ಭುತ ಶಕ್ತಿ ಅಂತಂದರೆ ಮೂಲ ಕೆಲಸ, ಎಲ್ಲರನ್ನೂ ನಿಮ್ಮತ್ತ ಸೆಳೆಯುವ ಮೂಲ ಕೆಲಸ ಇದೆಯಲ್ಲ ಅದನ್ನು ಮಾಡೋದು ಇದು ಒಂದು ಶಕ್ತಿ. ಈ 3 ಶಕ್ತಿಗಳ ಸಮ್ಮಿಲನ ತ್ರಿಶಕ್ತಿ ಉಂಗುರ. ಈ ಉಂಗುರವನ್ನು ನಿಮ್ಮ ಹೆಸರಿನಲ್ಲಿ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡಿ ತ್ರೈಲೋಕ್ಯ ಮೋಹನಕರ ಮಹಾಗಣಪತಿ ಹೋಮದಲ್ಲಿ ಈ ಉಂಗುರಗಳನ್ನು ಎನರ್ಜೈಸ್ ಮಾಡಿ ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ. ಇನ್ನೂ ಹಲವಾರು ಹೋಮಗಳಿದೆ. ಬಹುಮುಖ್ಯವಾಗಿ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ ಇದೆ. ಸರ್ಪದೋಷಗಳಿಂದಾಗಿ ಯಾರು ನಿಮ್ಮತ್ತ ಆಕರ್ಷಿತರಾಗ್ತಾ ಇಲ್ಲ, ನಿಮ್ಮ ಕೆಲಸ ಕಾರ್ಯಗಳಾಗ್ತಾ ಇಲ್ಲ ಅಂದರೆ ಅದು ಪರಿಹಾರ ಆಗಬೇಕು. ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ಶಾಂತಿ, ಶನಿ ಶಾಂತಿ, ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಯಾವ ಗ್ರಹದ ಸಮಸ್ಯೆಯಿಂದಾಗಲೂ ಜನ ನಿಮ್ಮತ್ತ ಆಕರ್ಷಿತರಾಗ್ತಾ ಇಲ್ಲ ಅಂತ ಆಗಬಾರದು. ಎಲ್ಲ ಗ್ರಹಚಾರ ಪರಿಹಾರ ಬೇಕು. ಜೊತೆಗೆ ಕಳೆದುಕೊಂಡಿದ್ದನ್ನು ಸಹ ಮರಳಿ ಪಡೆದುಕೊಳ್ಳಿಕ್ಕೋಸ್ಕರ ಅದ್ಭುತವಾದಂತಹ ಒಂದು ವಿಶೇಷವಾದ ಹೋಮವನ್ನು ಮಾಡ್ತಾ ಇದ್ದೇವೆ. ಕಾರ್ತ್ಯವೀರ್ಯಾರ್ಜುನ ಮಂತ್ರ ಹವನ. ಈ ಉಂಗುರ ಅದರಲ್ಲೂ ಎನರ್ಜೈಸ್ ಆಗುತ್ತೆ. ಮೂಲವಾಗಿ
ತ್ರೈಲೋಕ್ಯ ಮೋಹನಕರ ಗಣಪತಿ ಮಂತ್ರ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಇಲ್ಲ ನಿಮ್ಮ ಹೆಸರು ವಿಳಾಸ ಅಷ್ಟೇ ಕಳಿಸಿದ್ರು ಪರವಾಗಿಲ್ಲ, ಎಲ್ಲ ಗೊತ್ತಿದ್ರೆ ಏನು ಗೊತ್ತಿದೆ ಅದು ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ನೀಟಾಗಿ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಇಲ್ಲ ನಿಮ್ಮ ವಿಳಾಸ, ಅದನ್ನೆಲ್ಲ ನೀಟಾಗಿ ಸಪ್ರೇಟಾಗಿ ನೀಟಾಗಿ ಟೈಪ್ ಮಾಡಿಬಿಟ್ಟು ವಾಟ್ಸಪ್ ಮಾಡಿ ನಮ್ಮ ಆಫೀಸ್ ನಂಬರ್ಗೆ. ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ರಿಜಿಸ್ಟರ್ ಮಾಡ್ಕೊಳ್ಳಿ. ಸಂಕಲ್ಪ ಸೇವೆ ನಿಮ್ಮ ಹೆಸರು ರಿಜಿಸ್ಟರ್ ಆಯಿತು ಅಂತಂದರೆ ಲೈವಲ್ಲಿ ಅವತ್ತು ಮೇ 1ನೇ ತಾರೀಕು ಹುಣ್ಣಿಮೆ ದಿವಸ ಬೆಳಗ್ಗೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗೋದು ನೀವು ನೋಡಬಹುದು. ಎಲ್ಲ ಹೋಮಗಳನ್ನು ನೀವು ಲೈವ್ ನೋಡಬಹುದು. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆಯ ಅರಿಶಿನ ಪ್ರಸಾದ ಸಹಿತ ಈ ವಿಶೇಷವಾದ ತ್ರಿಶಕ್ತಿ ಉಂಗುರವನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಡ್ತೇವೆ. ನಂತರ ನಿಮಗೆ ಈ ಪ್ರಸಾದ ಸಿಕ್ಕ ನಂತರ ನೀವು ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ ಅರ್ಶವನ್ನು ಹಣೆಯಲ್ಲಿಟ್ಟುಕೊಂಡು ಈ ಉಂಗುರವನ್ನು ನಿಮ್ಮ ಯಾವ ಬೆರಳಿಗೆ ಸೈಜ್ ಕರೆಕ್ಟಾಗಿ ನಿಮಗೆ ಸೆಟ್ ಆಗ್ತದೆ ಆ ಒಂದು ಬೆರಳಿಗೆ ನೀವು ಅದನ್ನು ಧಾರಣೆ ಮಾಡ್ಕೊಳ್ಬಹುದು. ಬಲಗೈನಲ್ಲಿ ಕಿರು ಬೆರಳಿಗೂ ಹಾಕ್ಕೋಬಹುದು, ಮಧ್ಯದ ಬೆರಳಲ್ಲೂ ಹಾಕ್ಕೋಬಹುದು, ತೋರು ಬೆರಳಲ್ಲೂ ಹಾಕ್ಕೋಬಹುದು. ನಿಮಗೆ ಅನುಕೂಲವಾಗುವ ಬೆರಳಲ್ಲಿ ಅದನ್ನು ನೀವು ಧಾರಣೆ ಮಾಡ್ಕೊಳ್ಬಿಡಿ. ಇದಕ್ಕೆ ಯಾವುದೇ ರೀತಿಯಾಗಿರತಕ್ಕಂಥ ನಾವು ಇದು ಹಾಕೊಂಡ್ರೆ ನಾನ್ ವೆಜ್ ತಿನ್ನಬಾರ್ದು, ನಾವು ಇದು ಹಾಕೊಂಡ್ರೆ ಹಂಗೆ ಮಾಡಬಾರ್ದು, ಅಲ್ಲಿ ಹೋಗಬಾರ್ದು, ಆ ಥರದ್ದೆಲ್ಲ ಇಲ್ಲ. ಕಂಟಿನ್ಯೂಸ್ ಒಂದು 28 ದಿನ ಕಡ್ಡಾಯವಾಗಿ ಹಾಕ್ಕೊಳ್ಳಿ, ನಂತರವೂ ಕಂಟಿನ್ಯೂಸ್ ಆಗಿ ಹಾಕ್ಕೊಳ್ಳಿ. ಬಟ್ ಇದನ್ನು ನೀವು ಧಾರಣೆ ಮಾಡಿಕೊಂಡಾಗ ಎಲ್ಲರನ್ನೂ ನಿಮ್ಮತ್ತ ಸೆಳೆಯುವ ಅದ್ಭುತವಾದ ಶಕ್ತಿಯನ್ನು ತ್ರೈಲೋಕ್ಯ ಮೋಹನಕರ ಗಣಪತಿಯ ಅನುಗ್ರಹದಿಂದ ನಿಮಗೆ ಸಿಗ್ತದೆ. ಅದರಿಂದ ನಿಮಗೆ ಅನುಕೂಲವಾಗಲಿ, ಒಳ್ಳೆಯದಾಗಲಿ, ನಿಮ್ಮ ಕೆಲಸ ಕಾರ್ಯಗಳು ಬೇಗ ಆಗಲಿ, ಒಳ್ಳೆಯ ಕೆಲಸ ಕಾರ್ಯಗಳು ಒಳ್ಳೆಯ ರೀತಿಯಲ್ಲಿ ಸದುದ್ದೇಶದಿಂದ, ಒಳ್ಳೆಯ ಉದ್ದೇಶದಿಂದ ಈ ಪ್ರಸಾದವನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ. ಖಂಡಿತವಾಗಿ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಇದನ್ನು ಮಿಸ್ ಮಾಡಿಕೊಂಡ್ರೆ ನಂತರ 2ನೇ ತಾರೀಕು 3ನೇ ತಾರೀಕು ನಂತರ ಈ ವಿಡಿಯೋನ ನೋಡ್ಕೊಂಡು ನನಗಿದು ಬೇಕು ಅಂದರೆ ಖಂಡಿತವಾಗಿ ಸಿಗೋದಿಲ್ಲ. 1ನೇ ತಾರೀಕೆ ಹೋಮ ಇರತಕ್ಕಂಥದ್ದು, ಹಿಂದಿನ ದಿವಸ ಲಾಸ್ಟ್ ಗುರುವಾರ ಏನಿದೆ ಅವತ್ತು ಹಿಂದಿನ ದಿವಸ ಲಾಸ್ಟ್ ಇರ್ತದೆ ಸಂಕಲ್ಪ ಸೇವೆಗೆ ಹೆಸರು ಕೊಡೋದು. ಬೇಗ ಕೊಟ್ಕೊಳ್ಳಿ. ಲಿಮಿಟೆಡ್ ಪೀಸ್ ಇರೋದು, ಲಿಮಿಟೆಡ್ ಆಗಿ ಹೆಸರು ಬರ್ಕೊಳ್ತಕ್ಕಂಥದ್ದು. ಸೊ ಬೇಗ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಈಗ ನಾನು ಆ ಮಂತ್ರವನ್ನು ಸಹ ಹೇಳ್ತೇನೆ, ಮಂತ್ರವನ್ನು ಸಹ ಕೇಳಿಸ್ಕೊಳ್ಳಿ. ಈ ಒಂದು ವಿಡಿಯೋ ಪ್ರತಿಯೊಬ್ಬರಿಗೂ ರೀಚ್ ಆಗಬೇಕು. ಸೊ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಡ್ರಂತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಅಷ್ಟೇ ಅಲ್ಲ, ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮಲ್ಲೋ ನೋಡ್ತಾ ಇದ್ದಾರೆ, ನಮ್ಮ ಪೇಜ್ ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಪ್ರತಿಯೊಬ್ಬರು ಓಂ ಗಂ ಗಣಪತಯೇ ನಮಃ ಅಂತ ಕಮೆಂಟ್ ಮಾಡಿ. ನೀವು ಇಲ್ಲಿ ತನಕ ವಿಡಿಯೋ ನೋಡಿದ್ದೀರಾ ಅಂತ ನನಗೂ ಸಹ ಗೊತ್ತಾಗುತ್ತೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ನಿಮ್ಮನ್ನು ಭೇಟಿ ಮಾಡ್ತಾನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ವಕ್ರತುಂಡೈಕದಂಶ್ರಾಯ ಕ್ಲೀಂ ಹ್ರೀಂ ಶ್ರೀಂ ಗಂ ಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹಾ. ಓಂ ವಕ್ರತುಂಡೈಕದಂಶ್ರಾಯ ಕ್ಲೀಂ ಹ್ರೀಂ ಶ್ರೀಂ ಗಂ ಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹಾ. ಓಂ ವಕ್ರತುಂಡೈಕದಂಶ್ರಾಯ ಕ್ಲೀಂ ಹ್ರೀಂ ಶ್ರೀಂ ಗಂ ಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹಾ.